ಆತ್ಮೀಯ ವಿದ್ಯಾರ್ಥಿಗಳೇ, ಮುಂದಿನ ಅಧ್ಯಾಯ ಸಂಖ್ಯಾಶಾಸ್ತ್ರ 5 ಮಾರ್ಕ್ಸ್. ಫಸ್ಟ್ ನೋಡ್ರಿ, ಫಾರ್ಮುಲಾ ಯಾವುದತ್ತ? ಸರಾಸರಿ ನೇರ ವಿಧಾನದಿಂದ ಕಂಡುಹಿಡ್ತಕ್ಕಂಥ ಒಂದು ಫಾರ್ಮುಲಾ ಅದ. ಹೌದಾ? ಎಕ್ಸ್ ಬಾರ್ ಈಕ್ವಲ್ ಟು ಸಮೇಷನ್ ಎಫ್ ಐ ಎಕ್ಸ್ ಐ ಡಿವೈಡ್ ಬೈ ಸಮೇಷನ್ ಎಫ್ ಐ. ಇದು ಒಂದು ಫಾರ್ಮುಲಾ ನೆನಪಿಟ್ಕೊಂಡ್ರೆ ಸಾಕು, ನಿಮ್ಗೆ 3 ಮಾರ್ಕ್ಸ್ ಫಿಕ್ಸ್ ಇದ್ದಂಗೆ. ಹೌದಾ? ಜಾಸ್ತಿ ಕೇಳ್ತಕ್ಕಂಥದ್ದು ಇದು ಒಂದು ಅಥವಾ ಇನ್ನೊಂದು ಮಧ್ಯಾಂಕ, ಎರಡದಾಗ ಚಾಯ್ಸ್ ಇರ್ತದೆ. ಹೌದಾ? ಅದಕ್ಕಾಗಿ ಇದೊಂದು ಸಮೇಷನ್ ಎಫ್ ಐ ಎಕ್ಸ್ ಐ ಡಿವೈಡೆಡ್ ಬೈ ಸಮೇಷನ್ ಎಫ್ ಐ ಅಂತ ನೆನಪಿಡ್ರಿ. ಅದೇ ಥರ ಬಹುಲಕ ಕಂಡುಹಿಡಿಯೋ ಫಾರ್ಮುಲಾ ನೋಡ್ರಿ, ಯಾಕಂದ್ರೆ 1 ಮಾರ್ಕ್ಸ್ದಾಗ ಕೇಳ್ತಕ್ಕಂಥದ್ದು ಫಾರ್ಮುಲಾ ಅದ. ಇದ್ರಾಗ ಎಲ್ ಪ್ಲಸ್ ಅಂಡರ್ ರೂಟ್ ಎಫ್ ನೋಡ್ರಿ, ಎಲ್ ಪ್ಲಸ್ ಬ್ರ್ಯಾಕೆಟ್ F1 ಮೈನಸ್ F0 10 ಅಂತ ನೆನಪಿಡ್ರಿ. 2F1 ಮೈನಸ್ F0 ಮೈನಸ್ F2 ಈ ಥರ ನೆನಪಿಟ್ಕೊಡ್ರಿ, ಇಂಟು ಹೈಟ್. ಹೌದಾ? ಎಚ್ ಅಂತ ನೆನಪಿಡ್ರಿ. ಇದು ಎಲ್ ಪ್ಲಸ್ ಮಧ್ಯಾಂಕ ಕಂಡುಹಿಡಿಯೋದು ನೋಡ್ರಿ, ಮಧ್ಯಾಂಕ ಎಲ್ ಪ್ಲಸ್ n/2 ಮೈನಸ್ ಸಿ ಎಫ್ ಡಿವೈಡ್ ಬೈ ಎಫ್ ಇಂಟು ಎಚ್. ಇದಕ್ಕೆ ಡಿಫ್ರೆನ್ಸ್ ಇದು n/2 ಇರ್ತದೆ. ಮಧ್ಯಾಂಕ ಅಂತಂದರೆ n/2 ಸಿ ಎಫ್ ಮೈನಸ್ ನೋಡ್ರಿ n/2 ಮೈನಸ್ ಸಿ ಎಫ್ ಡಿವೈಡ್ ಬೈ ಎಫ್ ಇಂಟು ಎಚ್. ಹೌದಾ? ಇಷ್ಟು 3 ಫಾರ್ಮುಲಾ ಗೊತ್ತಿದ್ದರೆ ಸಾಕು ನಮಗಿದ್ರಲ್ಲಿ. ಈಗ ಮೇನ್ ಬೇಕಾಗಿತ್ತು ಅಂತಂದರೆ ಇಂಪಾರ್ಟೆಂಟ್ ಅಂದರೆ ಜಾಸ್ತಿ, ಯಾಕಂದ್ರೆ 3 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ನೇರ ವಿಧಾನ ಸರಾಸರಿ ಯಾಕಂತಂದರೆ ಈಜಿ ಇರ್ತಕ್ಕಂಥದ್ದೇ ಕೇಳ್ತಾರೆ. ಯಾಕಂದರೆ ಟೈಮ್ ಸಾಲ್ಬೇಕಲ್ಲ, 3 ಮಾರ್ಕ್ಸ್ ಕವರ್ ಆಗಬೇಕಂತಂದರೆ ಈಜಿ ಇರ್ತಕ್ಕಂಥ ಕ್ವಶನ್ನೇ ಇರ್ತದೆ. ಹೌದಾ? ಇದಾದ ಬಳಿಕ ಈ ಸಾರಿ ಎಕ್ಸಾಮ್ದಾಗ ಏನು ಕೇಳ್ಯಾರ ಅಂತಂದರೆ ಬಹುಲಕ ಅಂತ ಕೇಳ್ಯಾರ. ಬಹುಲಕ. ಹೌದಾ? ಬಹುಲಕ ಅಂತಕ್ಕಂಥದ್ದು ನೋಡ್ರಿ, ಈ ಸಾರಿ ಎಕ್ಸಾಮ್ದಾಗ ಕೇಳಿದ್ದು ಇದೇ ಬಾಕ್ಸ್ ಇತ್ತಲ್ಲ ಎಕ್ಸಾಮ್ದಾಗ. ಹೌದಾ? 1 - 3 ಈಗ 3 1 to 3 3 5 ಈಗ 5 to 7 7 to 9 9 to 10 ಇವು ವರ್ಗಾಂತರದ ಗಾತ್ರ ಇರ್ತದೆ. ಇದು ಫ್ರೀಕ್ವೆನ್ಸಿ ಇರ್ತದೆ. ಹೌದಾ? ಫ್ರೀಕ್ವೆನ್ಸಿ. ಹೌದಾ? ಯಾವ ರೀತಿ ಕಂಡುಹಿಡಿಬೇಕು ಬಹುಲಕ ಅಂತ ಕೇಳಿದ್ರೆ ನೀವು ಪೂರಾ ಎಲ್ಲನೂ ಸಾಲ್ವ್ ಮಾಡ್ಕೋತ ಹೋಗ್ಬಾರ್ದು. ಹೌದಾ? ಇಲ್ಲಿ ಗರಿಷ್ಠ ನೋಡ್ರಿ, ಬಹುಲಕ ಕೇಳಿದ್ರು ಅಂತಂದ್ರೆ ಇಲ್ಲಿ ಗರಿಷ್ಠ ಆವೃತ್ತಿ 8 ಆಗಿದ್ದು. ಇಲ್ಲಿ ನೋಡ್ರಿ, ಇಲ್ಲಿ ಏನು ಕೊಟ್ರೆ ಗರಿಷ್ಠ ಇದ್ರೊಳಗೆ ಆವೃತ್ತಿ ಹೆಚ್ಚಿಗಿದ್ದಿದ್ದು ಯಾವ್ದು ನಂಬರ್ ಅದ? 8 ಅದ. ಹೌದಾ? ಇದಕ್ಕೆ ಅನುಗುಣವಾದ, ಇದಕ್ಕೆ ಅನುಗುಣ ಅಂದರೆ ಇದ್ರ ಮುಂದೆ ಹಿಂದೆ ಬಾಕ್ಸ್ ಹುಡ್ಕಾಡ್ಬೇಕು ನೀವು. ಅನುಗುಣದ ವರ್ಗಾಂತರ ಯಾವ್ದು ಹೇಳ್ರಿ? 3 ಎಷ್ಟು? 5. ಹೌದಾ? 3 to 5 ಆಗಿದೆ. ಇದರ ಬಹುಲಕ ಕೇಳಿದ್ರು ಅಂತಂದರೆ ಬಾಕ್ಸ್ ಕೊಟ್ಟಿರ್ತಾರೆ, ಇದ್ರ ಬಹುಲಕ ಬರಿಬೇಕಂತ ಇದು ಎಷ್ಟೇ ಬರಿಬೇಕು ನೀವು ಆನ್ಸರ್? 3 to 5 ಇಷ್ಟು ಬರೆದ್ರೆ ಆನ್ಸರ್ 1 ಮಾರ್ಕ್ಸ್ ಮುಗೀತು. ಇಲ್ಲಿ ಈ ಸಾರಿ ಕೇಳಿದಕ್ಕಾಗಿ ಎಲ್ಲರೂ ಏನೇನೋ ಮಾಡಿಟ್ರು. ಹೌದಾ? ಅದಕ್ಕೆ ಕ್ಯಾಲ್ಕುಲೇಷನೇ ಮಾಡ್ಯಾರ. 3 ಮಾರ್ಕ್ಸ್ ಪೂರ ಬ್ರಾಕೆಟೇ ಬರ್ಕೋತ ಕೂತಾರೆ. 1 ಮಾರ್ಕ್ಸಾಗಿರ್ತಕ್ಕಂಥದ್ದು ಏನು ಕೇಳ್ಯಾರಲ್ಲಿ? ಬಹುಲಕ ಕೇಳ್ಯಾರ. ಬಹುಲಕ ಅಂದರೆ ಏನಿಲ್ಲ, ಆವೃತ್ತಿಯ ಇದು ಗರಿಷ್ಠ ಆವೃತ್ತಿ, ಇದಕ್ಕೆ ಆವೃತ್ತಿ ಅಂತಾರೆ. ಇದರ ಆವೃತ್ತಿ ಹೆಚ್ಚಿಗೆ ನಂಬರ್ ಇರ್ತಕ್ಕಂಥದ್ದು ಯಾವುದೋ ಆ ನಂಬರ್ ಎದುರು ಇರ್ತಕ್ಕಂಥದ್ದೇ ಬಹುಲಕ ಇರ್ತದೆ. ಬಹುಲಕ ನೆನಪಿರಲಿ, ಗರಿಷ್ಠ ಆವೃತ್ತಿಯ ಸಂಖ್ಯೆಯ ಮುಂದಿನ ನಂಬರ್ ಬಾಕ್ಸೇ ಹುಡುಕ್ಯಾಡ್ರಿ, ಅದೇ ಬಹುಲಕ ಆಗಿರ್ತದೆ. ಹೌದಾ? ಈ ಸಾರಿ ಕೇಳಿದೆ ಇದೇ ನೋಡ್ರಿ. ಹೌದಾ? ಇನ್ನು ಈಗ ಇದೇ ಥರ ಕ್ವಶನ್ ಇದ್ರ ಮೇಲೆ ಯಾವ ಥರ ಕೇಳಬಹುದು? ಬಹುಲಕವಿರುವ ವರ್ಗಾಂತರ ಇದಾಯ್ತು. ಹೌದಾ? ಈ ಬಹುಲಕವಿರುವ ವರ್ಗಾಂತರ ಬರ್ದೇವು. ಬಹುಲಕವಿರುವ ವರ್ಗಾಂತರದ ಕೆಳಮಿತಿ ಕೇಳಬಹುದು. ಕೆಳಮಿತಿ ವರ್ಗಾಂತರದ್ದು ಬಹುಲಕವಿರುವ ಕೆಳಮಿತಿ ಎಷ್ಟು ಅಂತಂದರೆ ಇದು ಫಸ್ಟ್ 3 5 ಬರೆದಿರ್ತೀವಿ. ಇದ್ರ ಕೆಳಮಿತಿ ಅಂದರೆ ಯಾವುದು ಅಂತಂದ್ರೆ ಇದ್ರದ್ದು 3 ಅಂತ ಬರಿಬೇಕು. ವರ್ಗಾಂತರದ ಗಾತ್ರ ಅಂತ ಕೇಳಿದ್ರೆ ಅಂದರೆ ಇವು ಎರಡಕ್ಕೆ ಏನು ಡಿಫ್ರೆನ್ಸ್ ಅದ? 5 3 ಏನು ಡಿಫ್ರೆನ್ಸ್ ಹತ್ತಿರ ಹೇಳ್ರಿ? 2 ಆಗ್ತದೆ. ಅದಕ್ಕೆ ವರ್ಗಾಂತರದ ಗಾತ್ರ ಕೇಳ್ಬೋದು ಈ ಸಾರಿ. ಹೌದಾ? ಇವು ಯಾವುದ್ರಾಗ ಕೇಳ್ತಾರೆ 1 ಮಾರ್ಕ್ಸ್ನಾಗ. ಅದಕ್ಕಾಗಿ ಈ ಸಾರಿ ಇದು ಕೇಳಿರಂತೆ ಇದ್ರಾಗ ಯಾವುದನ್ನು ಬೇರೆದು ಕೇಳ್ಬೋದು. ವರ್ಗಾಂತರದ ಗಾತ್ರ ಕೇಳ್ಬೋದು. ಬಹುಲಕವಿರೋ ವರ್ಗಾಂತರದ ಆವೃತ್ತಿ ಕೇಳ್ಬೋದು. ಆವೃತ್ತಿ ಯಾವುದ? ಇಲ್ಲಿ 8 ಹೈಯೆಸ್ಟ್ ಇದ್ದಿದ್ದು ಅದು ವರ್ಗಾಂತರ ಆವೃತ್ತಿ. ಬಹುಲಕವಿರ್ತಕ್ಕಂಥದ್ದು ಆವೃತ್ತಿ. ಇದು ಬಹುಲಕ, ಇದು ಆವೃತ್ತಿ ಕೇಳ್ತಾರೆ. ಬಹುಲಕ ಕೊಟ್ಟಿರ್ತಾರೆ, ಆವೃತ್ತಿ ಕೇಳಿದ್ರೆ ಅಂತಂದರೆ ಇದು ಬರೀರಿ. ಹೌದಾ? ನೆಕ್ಸ್ಟ್ ನೋಡ್ರಿ, ಬಹುಲಕವಿರುವ ವರ್ಗಾಂತರದ ಹಿಂದಿನ ವರ್ಗಾಂತರದ ಆವೃತ್ತಿ. ಬಹುಲಕ ಇರ್ತಕ್ಕಂಥದ್ದು ಅದ್ರ ಹಿಂದಿನ ಆವೃತ್ತಿ ಅಂತಂದ್ರೆ ಇದ್ರ ಹಿಂದಿಂದು. ಹೌದಾ? ಇದು 7 ಅದ. ಈಗ ಇನ್ನೊಂದು ಏನಪ್ಪ? ಮುಂದಿನ ವರ್ಗಾಂತರದ ಆವೃತ್ತಿ. ಬಹುಲಕವಿರುವ ವರ್ಗಾಂತರದ ಮುಂದಿನ ಆವೃತ್ತಿ ಅಂತ ಕೇಳಿದ್ರೆ ಇದು 2 ಆಗಿರ್ತದೆ. ಹೌದಾ? ಹಿಂದಿಂದು ಇದು ಮುಂದಿಂದು. ಇದು ವರ್ಗಾಂತರದ ಆವೃತ್ತಿ. ಬಹುಲಕವಿರುವ ವರ್ಗಾಂತರದ ಆವೃತ್ತಿ ಅಂತ ಕೇಳಿದ್ರೆ 8 ಅಂತ ಬರೀರಿ. ಬಹುಲಕ ಅಂತ ಕೇಳಿದ್ರೆ ಇದು ಬರೀರಿ. ವರ್ಗಾಂತರದ ಆವೃತ್ತಿ ಅಂತ ಕೇಳಿದ್ರೆ 8 ಅಂತ ಬರೀರಿ. ಹೌದಾ? ಇಲ್ಲಿ ಕೇಳ್ತಕ್ಕಂಥದ್ದು ಎಷ್ಟು. ಇನ್ನಪ್ಪ ಅಂದ್ರೆ ಇದ್ರಾಗ ಇನ್ನೂ ಏನಕ್ಕಂದರೆ 3 ಮಾರ್ಕ್ಸಿಂದು ಬಾಕ್ಸ್ ಹಾಕಿ ಯಾವ ರೀತಿ ಸಾಲ್ವ್ ಮಾಡ್ಬೇಕಂಬಂದ್ರೆ ಒಂದು ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಮಾಡಿದ್ದದ, ಆ ವಿಡಿಯೋನ ನೋಡಿರಿ. ಹೌದಾ? ಇಷ್ಟು ನಿಮಗೆ ನೆನಪಿಡ್ತಕ್ಕಂಥದ್ದು
ಈ ಚಾಪ್ಟ್ರಲ್ಲಿ ಮುಗೀತು. ಇದಕ್ಕೆ ಬಿಟ್ಟರೆ ಬೇರೆ ಏನು ಕೇಳೋಂಗಿಲ್ಲ. ಹೌದಾ, ಎಷ್ಟು ಪರ್ಫೆಕ್ಟಾಗಿ ಮಾಡ್ಕೋರಿ. 3 ಮಾರ್ಕ್ಸಿನೊಂದು ಬ್ರ್ಯಾಕೆಟ್ ಸ್ಪೀಡಾಗಿ ಮಾಡೋದು ಯಾವ ರೀತಿ ಎಡಿಷನ್, ಕ್ಯಾನ್ಸಲ್ ಹೆಂಗೆ ಮಾಡಬೇಕು, ಫಾರ್ಮುಲಾ, ಸರಾಸರಿ ಅದಿಷ್ಟು ನೆನ್ಪಿಟ್ಕೊಂಡ್ರೆ ಮುಗೀತು ಈ ಚಾಪ್ಟರ್ದಲ್ಲಿ, ಮತ್ತೇನಿಲ್ಲ ಇದ್ರಾಗ. ಹೌದಾ, ಹೆಚ್ಚಿಗೆ ಸಂಭವನೀಯತೆ ಅಧ್ಯಾಯ ನೋಡ್ರಿ. ಸಂಭವನೀಯತೆ, ಹೌದಾ, ಸಂಭವನೀಯತೆ ಅಂತಂದರೆ ಸಂಭವನೀಯತೆಗಳ ಸಿದ್ಧಾಂತ ಮತ್ತು ದೋಷಗಳ ಸಿದ್ಧಾಂತ ಒಟ್ಟಾಗಿ ವಿಶೇಷ ಗಣಿತೀಯ ಆಸಕ್ತಿ ಮತ್ತು ವಿಶೇಷ ಪ್ರಾಯೋಗಿಕ ಪ್ರಾಮುಖ್ಯತೆ ಕ್ಷೇತ್ರಗಳಲ್ಲಿ ಅಸಾಧಾರಣವಾಗಿ ವ್ಯಾಪಿಸಿದೆ ಅಂತ ಅರ್ಥ. ಇದು ಎಲ್ಲೆಲ್ಲಿ ಯೂಸಸ್ ಅದ ಅಂತ ಅರ್ಥ ಇದು. ಹೌದಾ, ಅಂದರೆ ನೈಜ ಪ್ರಯೋಗಗಳ ಫಲಿತಾಂಶಗಳ ಆಧಾರದ ಮೇಲೆ ಘಟನೆಗಳ ಪ್ರಾಯೋಗಿಕ ಸಂಭವನೀಯತೆಯನ್ನು ಕಲಿತಿದ್ದೀರಿ. ಒಂದು ನಾಣ್ಯವನ್ನು 1000 ಸಲ ಚಿಮ್ಮಿಸಿದ ಪ್ರಯೋಗ ನಾವು ಚರ್ಚಿಸಿದ್ದೇವೆ. ಅಲ್ಲಿ ಫಲಿತಗಳ ಆವೃತ್ತಿಗಳು ಕೆಳಗಿನಂತಿವೆ ಅಂತ ಅರ್ಥ. ಶಿರ ಮತ್ತು ಪುಚ್ಚ ಅಂತ ಅರ್ಥ. ಹೌದಾ, ಇಲ್ಲ ನೋಡಿರಿ, ಶಿರ 450, ಪುಚ್ಚ ಬರ್ತಕ್ಕಂಥ 545. ಹೌದಾ, 1000ದಲ್ಲಿ ಅಂದರೆ ಈ ಪ್ರಯೋಗ ಆಧಾರದಲ್ಲಿ ಶಿರ ಪಡೆಯುವ ಪ್ರಾಯೋಗಿಕ ಸಂಭವನೀಯತೆ ಎಷ್ಟು ಬರ್ಬೋದು, ಎಷ್ಟು ಸರಿ ಬರ್ಬೋದು ಶಿರ ಅಂತ ಅರ್ಥ. ಡಿವೈಡ್ ಬೈ 1000 ಸಲ ಅಂತಂತಂದರೆ ಅದು 1000 ಟೋಟಲ್ ನಾವು ಎಷ್ಟು ಸರಿ ಆರಿಸ್ತೀವಿ ಅದನ್ನು ತೆಳಗೆ ಬರಿಬೇಕು. ಹೌದಾ, ಎಷ್ಟು ಬರ್ತಕ್ಕಂಥ ಚಾನ್ಸ್ ಅದ ಅದು ಮೇಲೆ ಬರಿಬೇಕು. ಇಷ್ಟೇ ಸಿಂಪಲ್, ಮತ್ತೇನಿಲ್ಲ ಇದ್ರಾಗ. ಹೌದಾ, ಟೋಟಲ್ ತೆಳಗೆ ಬರ್ಕೋಬೇಕು, ಅದು ಯಾವುದು ಕೇಳಿರ್ತಾರೆ ಅದು ಮೇಲೆ ಬರ್ಕೋಬೇಕು, ಅಷ್ಟೇ ಸಿಂಪಲ್ ಆಗಿರ್ತಕ್ಕಂಥ. ಪಿ ಆಫ್ ಪಿ ಕೊಟ್ಟು ಹೀಗೆ ಅನುಕೂಲಿಸುವ ಫಲಿತಗಳ ಸಂಖ್ಯೆ ಅಂತ ಮ್ಯಾಲೆ ಬರಿಬೇಕು. ನಮಗೇನು ಫಲಿತ ಸಿಗ್ತದಲ್ಲ ಅದು ಮ್ಯಾಲೆ ಬರಿಬೇಕು. ಪ್ರಯೋಗದ ಎಲ್ಲ ಸಾಧ್ಯ ಫಲಿತಗಳ ಸಂಖ್ಯೆ ತೆಳಗೆ ಬರಿಬೇಕು. ಟೋಟಲ್ ಎಷ್ಟು ಸಾಧ್ಯಗಳ ಫಲಿತಾಂಶಗಳು ಅವು ತೆಳಗೆ ಬರೀರಿ. ನಾವು ಬೇಕಾದಂಥ ಎಷ್ಟು ಬರ್ತಕ್ಕಂಥ ಚಾನ್ಸ್ ಅದ ಅದು ಮ್ಯಾಲೆ ಬರಿಬೇಕು. ಅದು ಹೆಂಗೆ ಬರಿಬೇಕು ಅಂದರೆ ಪಿ ಆಫ್ ಪಿ ಈಕ್ವಲ್ ಟು ಅಂತ ಬರ್ಕೋಬೇಕು. ಇದು ಫಾರ್ಮುಲಾ. ಎನ್ ಆಫ್ ಇ ಡಿವೈಡ್ ಬೈ ಎನ್ ಆಫ್ ಎಸ್ ಅಂತ ಬರೆದ್ರು ನಡೀತದೆ. ಇಲ್ಲಿ ಪ್ರಯೋಗದ ಫಲಿತಗಳ ಸಮಾನ ಸಾಧ್ಯತೆ ಆಗಿರುತ್ತವೆ ಎಂದು ಊಹಿಸುತ್ತೇವೆ. ಇಲ್ಲಿ ಪ್ರಯೋಗದ ಫಲಿತಗಳಂತ ಸಮಾನ ಸಾಧ್ಯತೆ ಆಗಿರ್ತವೆ ಅಂತ ಊಹೆ ಮಾಡ್ಕೊಬೋದು ಅಷ್ಟೇ, ಇದು ಕಲ್ಪನೆ. ಹೌದಾ, ಈಗ ಮೂರನೇದು ಏನಪ್ಪ ಅಂತಂದರೆ ಖಚಿತ ಘಟನೆ ಅಥವಾ ನಿಶ್ಚಿತ ಘಟನೆ. 1 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಖಚಿತ ಘಟನೆ ಅಥವಾ ನಿಶ್ಚಿತ ಘಟನೆಯಿಂದ ಎರಡು ಒಂದೇ. ಈ ಸಂಭವನೀಯತೆ ಎಷ್ಟಾಗಿರುತ್ತೆ ಹೇಳ್ರಿ, 1 ಆಗಿರ್ತದ. ಈ ಸಾರಿ ಇದು ಕೇಳಬಹುದು. ಹೌದಾ, ಹೋದ ಸಾರಿ ಈಗ ಏನು ಕೇಳ್ಯಾರಂತಂದರೆ ಅಸಂಭವ ಘಟನೆಯ ಸಂಭವನೀಯತೆ 0 ಅಂತ ಬರೆದಿದ್ರಿ ನಾವು. ಹೌದಾ, ಅಸಂಭವ ಘಟನೆಯ ಸಂಭವನೀಯತೆ ಏಟಾಗಿರುತ್ತೆ ಹೇಳ್ರಿ, 0 ಆಗಿರ್ತದೆ. ಖಚಿತ ಘಟನೆ ಅಂತ ಕೇಳಿದ್ರೆ 1 ಅಂತ ಬರೀರಿ. ಮೇನ್ ಇಂಪಾರ್ಟೆಂಟ್ ನೆನಪಿರ್ತಕ್ಕಂಥದ್ದು ಎಷ್ಟು ನೆನಪಿಟ್ರೆ ಸಾಕು. ಇದೊಂದು ಫಾರ್ಮುಲಾ ಗೊತ್ತಿದ್ರೆ ಸಾಕು ನಮ್ಗೆ. ಯಾವುದು ಕೇಳಿರ್ತಾರೆ ಮ್ಯಾಲೆ, ಕೇಳಾರ ಟೋಟಲ್ ತೆಳಗೆ. 5ನೇ ದಿನದ ಏನು ಗೊತ್ತಿರ್ಬೇಕಂತಂದರೆ ಒಂದು ಘಟನೆ ಇಯ ಸಂಭವನೀಯತೆ ಪಿ ಆಫ್ ಇಯು ಒಂದು ಸಂಖ್ಯೆಯಾಗಿದ್ದು ಯಾವಾಗಲೂ ನೋಡ್ರಿ 0 ಲೆಸ್ ದೆನ್ ಈಕ್ವಲ್ ಟು ಪಿ ಆಫ್ ಇ ಆಗಿರ್ತದೆ. ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ ಆಫ್ ಇ. ಪಿ ಆಫ್ ಇ ನೋಡಿರಿ 0 ಹೆಂಗಿರ್ಬೇಕಂತಂದರೆ ಲೆಸ್ ದೆನ್ ಆರ್ ಈಕ್ವಲ್ ಟು ಪಿ ಆಫ್ ಇ. ಯಾವುದು ಘಟನೆ ಇರ್ತದೆ ಅದು ಯಾವಾಗ ಭೀ 0ಕ್ಕೆ ಅಂತ ನೋಡಿರಿ 0ಕ್ಕೆ ಈಕ್ವಲ್ ಆಗಿರ್ತದೆ. ಅದು ಮತ್ತೇನಿರುತ್ತೆ ಪಿ ಆಫ್ ಇಕ್ಕಿಂತ ಸಣ್ಣದಿರ್ತದೆ ಅಂತ ಅರ್ಥ, ಹೆಚ್ಚಿಗಿರಾಗಿಲ್ಲ. ಮತ್ತು ನೋಡಿರಿ ಪಿ ಆಫ್ ಇ ಏನಾಗಿರ್ತದೆ, ಗ್ರೇಟರ್ ದ್ಯಾನ್ ಲೆಸ್ ದ್ಯಾನ್ 1. ಇಲ್ಲಿ ಇದು ನೋಡ್ರಿ ಸ್ವಲ್ಪ ಏನಪ್ಪ ಅಂತಂದರೆ ಪಿ ಆಫ್ ಇ ಎಂಬುದು ಇದು ಫಸ್ಟ್ ಹಿಡ್ಕೋಬೇಕು. ಕನ್ಫ್ಯೂಷನ್ ಆಗ್ತಂದರೆ ಈ ಪಿ ಆಫ್ ಇ ಎಂಬುದು ಒಂದು ಘಟನೆ ಅಥವಾ ಪ್ರೊಬ್ಯಾಬಿಲಿಟಿ ಸಂಭವನೀಯತೆ ಅಂತಕ್ಕಂಥದ್ದು ಯಾವಾಗ ಹೆಂಗಿರ್ತದೆ ಅಂತಂದರೆ ಗ್ರೇಟರ್ ದೆನ್ 0 ಅಂತ ಹೋದ್ರಿ, ಆರ್ ಈಕ್ವಲ್ ಟು 0 ಇರ್ತದೆ. 0ಕ್ಕಿಂತ ಗ್ರೇಟರ್ ಇರ್ತದೆ ಅಂದರೆ ಮೈನಸ್ ಇರಲ್ಲ ಅಂತ ಅರ್ಥ. ಇದು ಗೊತ್ತಾಯ್ತಾ? ಮೈನಸ್ ಎಲ್ಲರ ಸಂಭವನೀಯತೆ ಅದೇನಿಲ್ಲ ಅಂತ ಕೊಟ್ಟರು, ಆಪ್ಷನ್ದಾಗ ಕೊಟ್ಟರು ಅಂತಂದ್ರೆ ಅದು ಅಲ್ಲ ಅಂತ ತಿಳ್ಕೊರಿ. ಪ್ಲಸ್ ಇದು ಮಾತ್ರ ಏನಾಗಿರ್ತಾವೆ ಅಂತಂದರೆ ಅದು ಸಂಭವನೀಯತೆ ಆನ್ಸರ್ ಇರ್ತಾವೆ. ಹೌದಾ, ಮತ್ತು ಫ್ರ್ಯಾಕ್ಷನ್ಸ್ದಾಗೂ ಇರಲ್ಲ. ಹೌದಾ, ಫ್ರ್ಯಾಕ್ಷನ್ಸ್ದಾಗ ನೋಡ್ಬೇಕು, ಚೆಕ್ ಮಾಡಬೇಕು. ಹೌದಾ, ಈಗ ಈ ಥರ ನೋಡ್ರಿ ರೂಟ್ ಇದ್ದು ಇರಲ್ಲ. ಆಯಿತಾ, ಇದಕ್ಕೆ ನೋಡಿರಿ ಇಲ್ಲಿ ಮತ್ತು ಲೆಸ್ ದೆನ್ 1 ಒಂದಕ್ಕಿಂತ ಅದರದ್ದು ಎಲ್ಲ ಘಟನೆಗಳು ಒಂದಕ್ಕಿಂತ ಕಮ್ಮಿನೇ ಇರ್ತಾವೆ. ಲೆಸ್ ದೆನ್ 1 ಇರ್ತದೆ. ಆರ್ ಈಕ್ವಲ್ ಟು 1 ಇರ್ತದೆ. ಈಕ್ವಲ್ ಟು 1 ಇರ್ತದೆ, ಲೆಸ್ ದೆನ್ 1 ಇರ್ತದೆ. ಅದ್ರ ಸಂಭವನೀಯತೆ ಆನ್ಸರ್ಗಳು ಯಾವಾಗೂ ಹಿಂಗಿರ್ತಾವೆ ಅಂತ ಅರ್ಥವು. ಹೌದಾ, ಇದು ಕಂಡೀಷನ್ ನೋಡ್ರಿ. ಪಿ ಆಫ್ ಇ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಹೋದ್ರಿ. ಇದು ನೋಡ್ರಿ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ಓದಬೇಕು. ಈ ಥರ ಕೊಟ್ಟರೆ ನೆನಪಿರಲ್ಲ ಅಂದರೆ 1 ಮಾರ್ಕ್ಸ್ನಾಗ ಕೇಳ್ತಾರೆ ಅದು. ಹೌದಾ, ಪಿ ಆಫ್ ಇ ಅಂತಕ್ಕಂಥದ್ದು ಈಕ್ವಲ್ ಟು 0ನಾ, ಲೆಸ್ ದೆನ್ 0ನಾ ಅಥವಾ ಗ್ರೇಟರ್ ದೆನ್ 1 ಆರ್ ಈಕ್ವಲ್ ಟು 1 ಎಷ್ಟು ಕೇಳ್ತಕ್ಕಂಥ ಕ್ವಶನ್ಸ್ ಅವ. ಹೌದಾ, ಲೆಸ್ ದೆನ್ 0 ಅಂತಂದರೆ ಮೈನಸ್ ತೆಗಿತೀವಿ ಅಂತ ಅರ್ಥ. ಈಕ್ವಲ್ ಟು 0 ಇರಬೇಕರ್ತೆ -1 -2 -3 ಇರೋಂಗಿಲ್ಲ. ಹೌದಾ, ಮತ್ತು 2 3 4 5 ಇರೋಂಗಿಲ್ಲ. ಎಲ್ಲ ಘಟನೆಗಳದ್ದು ಒಟ್ಟು ಮತ್ತೇನಾಗಿರ್ತದೆ, ಮತ್ತು ಒಂದೇ ಆಗಿರ್ತದೆ. ಒಂದು ಘಟನೆಗೆ ಕೇವಲ ಒಂದು ಫಲಿತವಿದ್ದರೆ ಅದನ್ನು ಪ್ರಾಥಮಿಕ ಘಟನೆ ಎನ್ನುತ್ತಾರೆ. ಒಂದು ಘಟನೆ ಇದ್ದರೆ ಅದು ಪ್ರಾಥಮಿಕ ಘಟನೆ.
ಒಂದು ಘಟನೆಗೆ ಕೇವಲ ಒಂದು ಫಲಿತವಿದ್ದರೆ ಅದನ್ನು ಪ್ರಾಥಮಿಕ ಘಟನೆ ಅಂತೀವಿ. ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಗಳ ಮೊತ್ತ ಒಂದಾಗಿರುತ್ತೆ, ನೆನಪಿರಲಿ. ಒಂದು ಪ್ರಯೋಗದ ಎಲ್ಲ ಪ್ರಾಥಮಿಕ ಘಟನೆಗಳು ಕೂಡಿಸಿ ಡಿವೈಡ್ ಮಾಡಿದ್ರೆ ಆನ್ಸರ್ ಮೊತ್ತ ಒಂದೇ ಬರ್ತದಂತೆ. ಎಲ್ಲ ಘಟನೆಗಳು ಮೊತ್ತ ಒಂದಾಗಿರ್ತದೆ, ನೆನಪಿರಲಿ. ಇದು ಭಾಳ ಇಂಪಾರ್ಟೆಂಟ್ ನೋಡ್ರಿ. ಎಲ್ಲ ಘಟನೆಗಳ ಸಂಭವನೀಯತೆ ಮೊತ್ತ ಏನಾಗಿರ್ತದೆ, ಒಂದಾಗಿರ್ತದೆ. ಯಾವುದೇ ಘಟನೆ ಹೀಗೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಡ್ಯಾಶ್ ಒಂದು ಆಗಿರುತ್ತದೆ ಈಕ್ವಲ್ ಟು ಒಂದಾಗಿರುತ್ತದೆ. ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಈ ಥರ ಇದೊಂದು ಫಾರ್ಮುಲಾ ನೆನ್ಪಿಟ್ಕೊರಿ. ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಈಕ್ವಲ್ ಟು 1. ಇದೊಂದು ನೆನ್ಪಿಟ್ಕೊಂಡ್ರೆ ಮುಗೀತು. ಇಲ್ಲಿ ಇ ಡ್ಯಾಶ್ ಅಂದರೆ ಈ ಅಲ್ಲದ್ದು ಅಂತ ಓದ್ಕೋಬೇಕಿದೆ. ಇ ಡ್ಯಾಶ್ ಅಂದರೆ ಏನು, ಅದು ಯಾವುದು ಇಲ್ಲ. ಈಗ ಒಂದು 10 ಪೆನ್ನುಗಳವ, 5 ಕೆಟ್ಟವ ಅಂತ ಅರ್ಥ. ಇಲ್ಲಿ ಬರ್ಕೋಬೇಕು. ಯಾವ್ದು ಚಲೋ ಅವ ಇಲ್ಲಿ ಬರ್ಕೋಬೇಕು. ಈಕ್ವಲ್ ಟು ನೋಡ್ರಿ, ಅವಾಗ ಕ್ಯಾಲ್ಕುಲೇಟ್ ಮಾಡಿ ಬರ್ತದೆ. ಹೌದಾ? ಕೆಟ್ಟಿವ್ ಅಷ್ಟೇ ಕೇಳಿದ್ರು ಅಂತಂದ್ರೆ ಇದಕ್ಕೆ ಕೊಟ್ರಿ ಅಂತ ಇದು ಇಲ್ಲಿ ಬರ್ಕೊಂಡು ಪಿ ಆಫ್ ಇ ಕಂಡಿಡಿಗೆ ಬರ್ತದೆ ನಮ್ಗೆ. ಇದು ಈ ಕಡೆ ಒಯ್ದು ಮೈನಸ್ ಮಾಡಬೇಕು. ಒಂದ್ರದಾಗ 5 ತೆಗಿಬೇಕು. ಹೌದಾ? -5 ಬರ್ತದೆ. -4 ಬರ್ತದೆ. 1 ಮೈನಸ್ ಮಾಡಿದ್ರೆ ಇದು 5 ಇದ್ದರೆ ಈ ಕಡೆ ಹೋಗಿದ್ರೆ 1 -5 ಆಗ್ತದೆ. 5ರದಾಗ 1 ತೆಗೆದ್ರೆ -4 ಬರ್ತದೆ. ಅದು ಪಿ ಆಫ್ ಇ. ಪಿ ಆಫ್ ಇ ಡ್ಯಾಶ್ ಅಂತಲೂ ಕೇಳ್ತಾರೆ ಒಂದು ಸಾರಿ. ಇದು ವ್ಯಾಲ್ಯೂ ಕೊಟ್ಟಿರ್ತಾರೆ, ಇದು ಕೇಳ್ತಾರೆ. ಇದು ಕೊಟ್ಟಿರ್ತಾರೆ, ಇದು ಕಂಡುಹಿಡಿಬೇಕು. ಕೆಟ್ಟದ್ದು ಅಂತ ಕೊಟ್ಟರೆ ಇವು, ಚಲೋದು ಕೊಟ್ಟರು ಅಂತಂದರೆ ಇದು ಅಂತ ಅರ್ಥ. ಇದು ಬರ್ಕೋಬೇಕು ನೀವು ಕ್ವಶನ್ದಾಗ, ನೆನಪಿಟ್ಕೊಡ್ರಿ. ಇದು ಇಷ್ಟೇ ನೆನಪಿಟ್ಕೊಬೋದು ನಮಗೆ. ಇದು ಇಟ್ಟು ಗೊತ್ತಿದ್ದರೆ ಯಾವುದು ಕೊಟ್ಟರು ಕೂಡ ನಮಗೆ ಸಾಲ್ವ್ ಮಾಡೋಕ್ಕೆ ಬರ್ತದೆ. ಹೌದಾ? ಇದೇ ಥರ ಈಗ ಒಂದು ಎಕ್ಸಾಂಪಲ್ ನೋಡ್ರಿ. ಹರ್ಪ್ರೀತಳು 2 ಭಿನ್ನ ಭಿನ್ನ ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಿಸುತ್ತಾಳೆ. ₹1 ನಾಣ್ಯ, ಅದು ₹2 ಒಂದು. ಹೌದಾ? ₹1, ₹2. ಅವಳು ಕನಿಷ್ಠ ಒಂದು ಶಿರವನ್ನು ಪಡೆಯುವ ಸಂಭವನೀಯತೆ ಅಂತ ಕೇಳ್ಯಾರ. ಹೌದಾ? 2 ನಾಣ್ಯಗಳವ, ಏಕಕಾಲದಲ್ಲಿ ಚಿಮ್ಮಿಸಲಾಗಿದೆ. ಎಷ್ಟು ಬೀಳ್ಬೋದು? ಒಂದು ಎಚ್. ಈ ಕಡೆ 2 ಬೀಳ್ಬೋದಾ? ಒಂದು ಎಚ್, ಒಂದು ಟೇಲ್. ಹೆಡ್ ಟೇಲ್ ಬೀಳ್ಬೋದಾ? ಟೇಲ್ ಒಂದು ಹೆಡ್ ಬೀಳ್ಬೋದು. ಟಿ ಅಥವಾ ಟೇಲನ್ನು ಬೀಳ್ಬೋದು. ಸಂಭವನೀಯತೆ ಎಷ್ಟು? 1, 2, 3, 4 ಸಂಭವನೀಯತೆ ಇರ್ತಾವೆ. ಹೌದಾ? ಒಂದು ಶಿರಕ್ಕೆ 2, ಒಂದು ಕಾಯಿನಿಗೆ ಎಷ್ಟು ಮುಖಗಳಿರ್ತಾವೆ? 2 ಇರ್ತಾವೆ. 2 ಒಮ್ಮೆ ಆರಿಸಿದಾಗ ಎಷ್ಟು ಬೀಳೋ ಚಾನ್ಸಸ್ ಇರ್ತದೆ ಅಂತಂದರೆ 4 ಬೀಳೋ ಚಾನ್ಸಸ್ ಇರ್ತದೆ. ಹೌದಾ? ಇವು ಸಮಾನ ಸಾಧ್ಯತೆಗಳನ್ನು ಹೊಂದಿವೆ. ಇಲ್ಲಿ ಎಚ್ ಅಂದರೆ ಮೊದಲ ನಾಣ್ಯದಲ್ಲಿ ಶಿರವು ಮೇಲಕ್ಕೆ, ಎರಡನೇ ನಾಣ್ಯದಲ್ಲಿ ಶಿರವು ಮೇಲಕ್ಕೆ ಬಂದಿದೆ ಅಂದರ್ಥ. ಇದೇ ರೀತಿ ಎಚ್ ಟಿ ಅಂದರೆ ಮೊದಲ ನಾಣ್ಯದಲ್ಲಿ ಶಿರ ಮತ್ತು ಎರಡನೇ ನಾಣ್ಯದಲ್ಲಿ ಪುಚ್ಚ ಮೇಲೆ ಬಂದಿದೆ ಅಂದರ್ಥ. ಮತ್ತು ಉಳಿದ ಫಲಿತಾಂಶಗಳು ಇದೇ ರೀತಿ ಅರ್ಥ ಮಾಡಿಕೊಳ್ಳಬೇಕು. ಕನಿಷ್ಠ ಒಂದು ಶಿರ ಅಂದರೆ ಘಟನೆ. ಈಗ ಹೋದ್ರೆ ಏನು ಅರ್ಥ ಆಗಲ್ಲ. ಸಿಂಪಲ್ಲಾಗಿ ಏನಿಲ್ಲ, 2 ನಾಣ್ಯಗಳನ್ನು ಚಿಮ್ಮಿಸಿದಾಗ ಏಕಕಾಲದಲ್ಲಿ ಅಂತ ಕೇಳಿದ್ರೆ ಅವು ಬರ್ತಕ್ಕಂಥದ್ದು 4 ಟೋಟಲ್. ಎಷ್ಟು ಬರ್ತಾವೆ? 4 ಬರ್ತಾವೆ. ಅದ್ರಾಗ ಶಿರ ಬರೋದು ಅಂತ ಅರ್ಥ ಕನಿಷ್ಠ ಶಿರ. ನೋಡ್ರಿ, ಕನಿಷ್ಠ ಅಂತ ವರ್ಡದ. ಇಲ್ಲಿ ಕನಿಷ್ಠ ಅಂತಂದ್ರೆ ಒಂದ್ರೆ ಅದ್ರಾಗ ಟಿ ಇರಬೇಕು ಅಂತಂದಾಗ, ಇಲ್ಲಿ ಟಿ ಇದೆ, ಇಲ್ಲಿ ಟಿ ಇದೆ. 1ಕ್ಕಿಂತ ಹೆಚ್ಚಿಗಿದ್ರೆ ನಡೀತದೆ. ಮತ್ತು ಅದು ತಲೆಗಿರಲಿ. ಕನಿಷ್ಠ ಅಂದರೆ 1ಕ್ಕಿಂತ ಹೆಚ್ಚಿಗಿರ್ತದೆ, 1 ಇದ್ರೂ ನಡೀತದ. ಅದು ವರ್ಡ್ ಇರಲಿ. ಕನಿಷ್ಠ ಅಂತಕ್ಕಂಥ ವರ್ಡ್ ಮೇನ್ ಭಾಳ ಇಂಪಾರ್ಟೆಂಟ್. 1, 2, 3 ಅವ. ಹೌದಾ? ಟೋಟಲ್ ಎಸವ? 4 ಅವ. ನೋಡ್ರಿ, ನಮ್ಗೆ ಬೇಕಾಗಿದ್ದು ಒಂದು ಶಿರ ಇದ್ದಿದ್ದು 3 ಅವ. ಅದಕ್ಕೆ ಮ್ಯಾಲೆ 3 ಬರಿಬೇಕು. ಬೇಕಾಗಿದ್ದು ಮ್ಯಾಲೆ, ಟೋಟಲ್ ಇದ್ದು ತೆಳಗೆ. ಪಿ ಆಫ್ ಈಕ್ವಲ್ ಟು 3/4 ಮುಗಿತಾನೆ ಸರ್. ಹೌದಾ? ಯಾವುದೇ ಕೇಳಲಿಕ್ರಿ. ಬಾಲ್ ಬಗ್ಗೆ ಕೇಳ್ಬೋದು, ಏನೇ ಕಾರ್ಡ್ ಬಗ್ಗೆ ಕೇಳ್ಬೋದು. ಬರುವ ಸಂಭವನೀಯತೆ ಎಷ್ಟವ ನೋಡ್ಬೋದು. ಅದ್ರಾಗ ಯಾವುದು ಎಷ್ಟು ಕೇಳಿರ್ತಾರೆ? ನೀಲಿದು, ಕೆಂಪುದು ಬಾಲ್ ಹಾಕಿರ್ತಾರಪ್ಪ ಅಂತಂದರೆ ನೀಲಿ ಬಾಲ್ ಬರುವ ಸಂಭವನೀಯತೆ ಎಷ್ಟು? ಅವು 3 ಇದ್ದೀವಿ, 4 ಇದ್ದವು ಅಂತಂದ್ರೆ ನೀಲಿ ಬರೋದು ಬರೀ 3 ಟೋಟಲ್ ಆ್ಯಡ್ ಮಾಡಬೇಕು. 4 + 3 7 ತಳ ಬರಿಬೇಕು. ಹೌದಾ? ಆ ಥರ ಯಾವುದನ್ನು ನೀವು ಬರಿಬೋದು. ಇಲ್ಲಿರ್ತಕ್ಕಂಥದ್ದು ನೋಡಿ, ಇದು 3/4 ಆಯಿತು. ಕನಿಷ್ಠ ಒಂದು ಶಿರವನ್ನು ಪಡೆಯುವ ಸಂಭವನೀಯತೆ ಎಷ್ಟು? 3/4 ಆಯಿತು. ಹೌದಾ? ಈಗ 3/4 ಇದಕ್ಕೆ ಫಾರ್ಮುಲಾ ರೀತಿಯಲ್ಲೂ ಮಾಡಕ್ಕೆ ಬರ್ತಾವೆ ನಾವು. ಪಿ ಆಫ್ ಇ = 1 - ಪಿ ಆಫ್ ಇ ಅಂತದ. ಹೌದಾ? ಪಿ ಆಫ್ ಇ ಒಂದು ಇಲ್ಲಿ ನೋಡ್ರಿ, 1 - 1/4. ಈಗ 1 ಹಂಗೆ ಬರ್ಕೋರಿ. ಬರ್ತಕ್ಕಂಥದ್ದು ಏನು ಕೇಳ್ಯಾರ ಅಂತಂದ್ರೆ, ಈಗ ಪಿ ಆಫ್ ಇ ಬೇಕಾಗ್ಯದ. ಪಿ ಆಫ್ ಇ ಬೇಕಾದರೆ 1 - 1/4. ಯಾಕಂದರೆ ಈಗ ಉಳಿದೇನೋ ಶಿರ ಒಂದೇ ಉಳಿದದು. ಅದಕ್ಕೆ 1/4 ಶಿರ ಬೇಕಾಗಿದ್ದು. ಹೌದಾ? ಇದು ಹಿಂಗೆ ಮಾಡಿದ್ರೆ 3/4 ಬರ್ತದೆ. ಏಕೆಂದರೆ ಪಿ ಆಫ್ ಇ = ನೋಡು, ಪಿ ಶಿರವಲ್ಲ. ಶಿರವಲ್ಲ ಅಂದರೆ 1/4 ಬರ್ತದೆ. ಶಿರವಲ್ಲ, ಅದು ಶಿರ ಇರಲಾರ್ದು ಕೇಳಿದ್ರೆ. ಹೌದಾ? ಶಿರ ಇರಲಾರ್ದು ಅಂತಂದರೆ ಟಿ ಇರಲಾರ್ದು ಎಷ್ಟು ಹೇಳ್ರಿ? ಒಂದೇ ಒಂದದ. ಅದಕ್ಕೆ 1/4 ಅಂತ ಬರಿಬೇಕು. ಬರೀ ಹೆಡ್ ಇದ್ದಿದ್ದು 1/4, ಶಿರ ಇದ್ದು ಎಷ್ಟು? 3/4 ಮುಗಿತಾನೆ ಸರ್. ಇಷ್ಟು ಬರೆದು 2 ಮಾರ್ಕ್ಸ್ ಫಿಕ್ಸ್ ಆಗಿರ್ತದೆ. ಹೌದಾ? ಇದ್ರಾಗ ಕೇಳ್ತಕ್ಕಂಥದ್ದು ಒಂದು ಫಾರ್ಮುಲಾ ನೆನ್ಪಿಟ್ಕೋರಿ. ಖಚಿತ ಘಟನೆ ಮತ್ತು ಇನ್ನೊಂದು ಯಾವುದಪ್ಪ ಅಂದರೆ ಅಸಂಭವ ಅಂದರೆ 0 ಅಂತ ಅರ್ಥ. ಇಷ್ಟು ನೆನ್ಪಿಟ್ಕೊಡ್ರಿ. ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಡ್ಯಾಶ್ ಈಕ್ವಲ್ ಟು 1. ಇವು ಇಷ್ಟು ನೆನ್ಪಿಟ್ಕೊಡ್ರೆ
ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಯಾವುದೇ ಕ್ವಶನ್ ಬಂದರೂ ಕೂಡ ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಹೌದಾ? ನೆಕ್ಸ್ಟ್ ಏನಪ್ಪ ಅಂತಂದರೆ ಮುಂದಿನ ವಿಡಿಯೋದಲ್ಲಿ ಇನ್ನೂ 2 ಅಧ್ಯಾಯಗಳನ್ನು ನೋಡೋಣ. ಸಿಂಪಲಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ಅಲ್ಲಿ ನಾವು ಏನು ಎಕ್ಸಾಮ್ ತೊಗೊಂಡು ಹೋಗ್ಬೇಕು, ಯಾವ್ದು ನೆನ್ಪಿಟ್ಕೋಬೇಕಂಬುದು ಅದು ಭಾಳ ಇಂಪಾರ್ಟೆಂಟ್. ಹೌದಾ? ಪ್ರಾಕ್ಟೀಸ್ ಮಾಡೋದಕ್ಕಿಂತ ಅದ್ರ ಥಿಯರಿ ತಿಳ್ಕೊಬೇಕು, ಮೆಥಡ್ ತಿಳ್ಕೊರಿ, ಫಾರ್ಮುಲಾ ನೆನ್ಪಿಟ್ಕೋರಿ. ಇದು ಭಾಳ ಇಂಪಾರ್ಟೆಂಟ್. ಎಲ್ಲ ಚಾಪ್ಟ್ರಲ್ಲಿ ಇದೇ ಹೇಳ್ತಾ ಇದ್ದೀನಿ. ಫಸ್ಟ್ ಇದು ನೀವು ನೋಡ್ಕೋರಿ. ಫಸ್ಟ್ ಮೆಥಡ್ ಯಾವ ಟೈಪ್ ಕೇಳ್ತಾರೆ ಕ್ವಶನ್ದಾಗ ಏನು ನಾವು ಮಾಡ್ಬೇಕು ಫಸ್ಟ್ ನೆನ್ಪಿಟ್ಕೋಬೇಕು, ಮತ್ತೇನಿಲ್ಲ. ಹೌದಾ? ತೊಗೊಂಡು ಪೇಪರ್ ತೊಗೊಂಡು ಗಿಚ್ಕೊತ್ ಕೊಂಡ್ರದೇನು ಅವಶ್ಯಕತೆ ಇಲ್ಲ. ಹೌದಾ? ಅದಕ್ಕೋಸ್ಕರ ಇದು ಈ ವಿಡಿಯೋ ನೋಡಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ, ಮತ್ತು ಏನೇ ಡೌಟ್ ಇದ್ದಿತ್ತಪ್ಪ ಅಂದರೆ ಕಮೆಂಟಲ್ಲಿ ತಿಳಿಸಿ, ಮತ್ತು ನಾನು ಇನ್ನೂ ಕರೆಕ್ಷನ್ ಮಾಡ್ಕೋತೀನಿ. ಹೌದಾ? ಇನ್ನೂ ನಿಮಗೆ ಯಾವುದಾದ್ರೂ ಕ್ವಶನ್ ಡೌಟ್ ಇದ್ದರೆ, ಇನ್ನೂ ನಮಗಿದು ಹಾರ್ಡ್ ಅನ್ನಿಸ್ತದ ಅಂತಕ್ಕಂಥದ್ದು ಇನ್ನೂ ಇದ್ದರೆ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಬಾಯ್ ಬಾಯ್.